ಫ್ರೆಂಡ್ಸ್, ಇವತ್ತು ಭಾರತ ದೇಶದಲ್ಲಿ ಪೆಟ್ರೋಲ್ ಮತ್ತು ಸಿಲಿಂಡರ್ ಶಾರ್ಟೇಜ್ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಎಲ್ಲಿ ನೋಡುವ ಜನತೆ ಪೆಟ್ರೋಲ್ ಮತ್ತು ಸಿಲಿಂಡರ್ ಕ್ಯೂ ನಿಂತಿರುವುದು ನಮ್ಗೆ ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಒಂದು ಯುದ್ಧದಿಂದಾಗಿ ಮಿಡ್ಲ್ ಈಸ್ಟ್ ಹೊತ್ತಿ ಉರಿತಿದೆ. ಅದಕ್ಕಾಗಿ ಭಾರತದಲ್ಲಿ ಶಾರ್ಟೇಜ್ ಮತ್ತು ಪ್ರೈಸ್ ರೈಸ್ ಆಗ್ತದೆ. ನಿಮಗೆ ಒಂದು ಕನ್ಫ್ಯೂಸ್ ಆಗ್ಬೋದು ಅನ್ಸ್ಬೋದು. ಏನಂದ್ರೆ ಅಲ್ಲಿ ನಡೀತಿರುವ ಯುದ್ಧಕ್ಕೂ ನಮ್ಮಲ್ಲಿ ರೈಸ್ ಆಗಲು ಪ್ರೈಸ್ ರೈಸ್ ಆಗಲು ಹಾಗೂ ಶಾರ್ಟೇಜ್ ಆಗಲು ಕಾರಣ ಏನಂತ ಜಗತ್ತಿನ ಬಹುತೇಕ ಭಾಗಗಳಿಗೆ ಪೆಟ್ರೋಲ್ ಸರಬರಾಜು ಆಗುವುದೇ ಇರಾನ್ ಇಂದ. ಆದ್ರೆ ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿ ಇರಾನ್ನ ಸುಪ್ರೀಂ ಲೀಡರ್ ಅನ್ನು ಹತ್ಯೆ ಮಾಡಲಾಯಿತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ತನ್ನ IRGC ಆರ್ಮಿಯ ಮೂಲಕ ಗಲ್ಫ್ ರಾಷ್ಟ್ರಗಳಲ್ಲಿ ಹೊಂದಿರುವ ಅಮೆರಿಕದ ಎಲ್ಲ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ಧ್ವಂಸ ಮಾಡಿತು. ಅಷ್ಟೇ ಅಲ್ಲದೆ ಗಲ್ಫ್ ರಾಷ್ಟ್ರಗಳ ಹೆಬ್ಬಾಗಿಲಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ವಶಪಡಿಸಿಕೊಂಡು ಅದನ್ನು ಬಂದ್ ಮಾಡಲಾಯಿತು. ಅಲ್ಲಿಂದ ಬರುವ ಹಡಗುಗಳನ್ನು ಕ್ಷಿಪಣಿ ದಾಳಿ ಮಾಡಿ ಧ್ವಂಸ ಮಾಡಲಾಗುತ್ತಿದೆ. ಮಿತ್ರ ರಾಷ್ಟ್ರಗಳಿಗೆ ಅನುಮತಿ ನೀಡುತ್ತಾ ಶತ್ರು ರಾಷ್ಟ್ರಗಳಿಗೆ ಯಾವುದೇ ಹಡಗು ಬಂದರೂ ಕೂಡ ಬಿಡದೆ ಅವರನ್ನು ಕ್ಷಿಪಣಿ ದಾಳಿ ನಡೆಸಿ ಅದರಿಂದಾಗಿ ಅಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಇದರಿಂದ ಎಲ್ಲ ದೇಶಗಳಿಗೆ ಶಾರ್ಟೇಜ್ ಆಗಿ ಕಂಡು ಬರ್ತಾ ಇದೆ. ಪ್ರೈಸ್ ಕೂಡ ರೈಸ್ ಆಗ್ತಾ ಇದೆ. ಈ ಮೊದಲು ಭಾರತ ರಷ್ಯಾದಿಂದ ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಅಮೆರಿಕದ ಅಳತೆಯಂತೆ ಭಾರತ ಅಲ್ಲಿಂದ ಇಂಪೋರ್ಟ್ ಮಾಡುವ ಕ್ರೂಡ್ ಆಯಿಲ್ ಅನ್ನು ಸ್ಟಾಪ್ ಮಾಡತೊಡಗಿತು. ಈ ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ವಾರ್ ನಿಂದಾಗಿ ಇದು ಕೂಡ ಸ್ಟಾಪ್ ಆಗಿದೆ. ಇದರಿಂದ ಶಾರ್ಟೇಜ್ ಆಗಿ ಕಂಡು ಬರ್ತಾ ಇದೆ. ಈ ಸಮಯದಲ್ಲಿ ಜಾಗತಿಕ ನಾನಾ ದೇಶಗಳು ಈ ಕ್ರಮವನ್ನು ಖಂಡಿಸಿತು. ಇರಾನಿನ ಚಾಬಾರ್ನಲ್ಲಿ ಭಾರತದ ಒಂದು ಬಂದರನ್ನು ಸ್ಥಾಪಿಸಲು ಜಾಗವನ್ನು ನೀಡಿತ್ತು. ಹಾಗೆ ಅದರ ಮೂಲಕ ಯುರೋಪಿಯನ್ ಕನೆಕ್ಟಿವಿಟಿ ಪಡೆದುಕೊಳ್ಳಲು ಈ ಬಂದರನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು. ಹಾಗೆ ನಮ್ಮ ಭಾರತ ಸರ್ಕಾರ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಯನ್ನು ಖಂಡಿಸಲಿಲ್ಲ. ಹಾಗೆ ಇರಾನ್ ಪರವಾಗಿ ನಿಲ್ಲಬೇಕಿತ್ತ ನಮ್ಮ ಸರ್ಕಾರ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.